ಅಥವಾ ಕಮಲ 7:30 to 10:30 ವರೆಗೂ ಕಾಲೇಜ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯ ಕತೆ ನಿಮ್ಮ ಮನೆಯಲ್ಲಿ. ಇವತ್ತು ನನ್ನ ಪ್ರಪಂಚ, ನನ್ನ ಪ್ರೀತಿ ಎಲ್ಲ ಆಗಿರುವಂತಹ ನನ್ನ ಹಸ್ಬೆಂಡ್ ಬರ್ಡೇ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಳ್ತಿದ್ದೀನಿ. ಡೆಕೋರೇಷನ್ ಈ ಥರ ಇತ್ತು. ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನು ಓರಿಯೋ ಬಿಸ್ಕೆಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಕ್ರೀಮ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಬಿಸ್ಕೆಟ್ಸ್ನೆಲ್ಲ ಪೌಡರ್ ಮಾಡಿಕೊಂಡೆ. ಈ ಥರ ಫೈನ್ ಪೌಡರ್, ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೆ ಮತ್ತು ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ದೆ. ಆಮೇಲೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೇಕಿಗೆ ಸ್ವಲ್ಪ ಹಾಲನ್ನ ಹಾಕಿ ಚೆನ್ನಾಗಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಕುಕ್ಕರಲ್ಲಿ ಸ್ವಲ್ಪ ವಾಟರ್ ಹಾಕಿ ಅದನ್ನು ಬಾಕ್ಸಲ್ಲಿ ಈ ಥರ ಶೇಪಲ್ಲಿ ಬರೋ ಥರ ಅದನ್ನು ಫಿಲ್ ಮಾಡಿ ಬೇಕ್ ಮಾಡ್ಕೊಂಡಿದ್ದೆ. ಈ ಥರ ಆಗಿತ್ತು. ಫೈನಲಿ ಕೇಕ್ನ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಚಾಕ್ಲೇಟ್ ಇತ್ತು, ಮೈಸೂರಿಂದ ತಂದಿದ್ದಿದ್ದು. ಸೊ ಆ ಚಾಕ್ಲೇಟ್ಸ್ನ ಈ ಥರ ಮೇಲೆ ಹಾಕಿ ಡೆಕೋರೇಟ್ ಮಾಡಿಕೊಂಡೆ ಸಿಂಪಲ್ಲಾಗಿ. ಮನೆಯಲ್ಲೇ ಮಾಡೋ ಕೇಕ್ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಕೇಕ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಥರ ಹಾರ್ಟ್ ಶೇಪ್ ಇರುವಂತಹ ಸ್ಟಿಕ್ಸ್ನ ಇಟ್ಟೆ. ಮತ್ತು ಹ್ಯಾಪಿ ಬರ್ಡೇ ಅಂತ ಹೇಳಿ ಲಾಸ್ಟ್ ಬರ್ತ್ಡೇಯಲ್ಲಿ ಯೂಸ್ ಮಾಡಿದಂಥ ಒಂದು ಇದಿತ್ತು. ಸೊ ಅದನ್ನೇ ಇಟ್ಟು ಈ ಥರ ಡೆಕೋರೇಟ್ ಮಾಡಿಕೊಂಡೆ. ಈಗ ಟೈಮ್ ಫಾರ್ ಸೆಲೆಬ್ರೇಷನ್. ಬರ್ಡೇ ಬಾಯ್ ಸರ್ಪ್ರೈಸ್ ಆಗಬೇಕು. ಓಪನ್ ಮಾಡಿ ಅಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. Once again, happy birthday. Happy birthday to you. Happy birthday to you. Happy birthday to you. Happy birthday to you. ಚೆನ್ನಾಗಿದೆ ಕೇಕು. ಕಾಣಿಸ್ಲಿಲ್ಲ ತೋರ್ಸ. ನನ್ನ ಹಸ್ಬೆಂಡ್ ಹುಟ್ಟಿದ್ದು ಕೂಡ 12 o'clockಗಂತೆ. ನಾವು ಕೂಡ 12 o'clock ಪ್ರತಿ ವರ್ಷ 12 o'clock ಸೆಲೆಬ್ರೇಟ್ ಮಾಡಿದ್ದಿದ್ದು. ಈ ವರ್ಷ ಕೂಡ ಎಕ್ಸಾಕ್ಟ್ 12ಗೆ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ದು. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಕತ್ತಲಲ್ಲಿ ಬೆಳಕಿರುವುದಿಲ್ಲ, ಬೆಳಕಿನಲ್ಲಿ ಕತ್ತಲಿರುವುದಿಲ್ಲ. ಕತ್ತಲಲ್ಲಿ ನಾವು ಮೂಢ್ಯವರಾಗಿರಬಾರದು, ಬೆಳಕಿನಲ್ಲಿ ನಾವು ಜ್ಞಾನರಾಗಿರಬೇಕು. ಹಾಗಾದ್ರೆ ಬರ್ಡೇ ಗಿಫ್ಟ್ ಏನು? ಇದು ಕಡೂರಿಗೆ ಹೋಗಿದ್ದಿದ್ದು. ಅಲ್ಲಿ ಕಡೂರಲ್ಲಿ 2 ಕ್ಲಾಕ್ ಅಜಂತಾ ಕ್ಲಾಕ್ನ ಪರ್ಚೇಸ್ ಮಾಡಿದ್ವಿ. ನನಗಿದ್ದಿದ್ದ ಸ್ಮಾಲ್ ಪಾಕೆಟ್ ಮನಿಯಲ್ಲಿ ಏನಾದರೂ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಈ ಥರ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. 2 ಕ್ಲಾಕ್ ತೊಗೊಂಡ್ವಿ. ಏನಕ್ಕೆ ತೊಗೊಂಡ್ವಿ ಅಂತ ಹೇಳ್ತೀನಿ. ಅವ್ರ ಕೈಯಲ್ಲೇ ಟೈಮ್ ಕೂಡ ಸೆಟ್ ಗಿಫ್ಟ್ನ ರ್ಯಾಪ್ ಮಾಡಿಸಿದ್ವಿ. ನಾನು ಅಜಂತಾ ಕ್ಲಾಕ್ ಕಾಸ್ಟ್ಲಿ ಇರೋದು ತುಂಬ ಅಂದ್ಕೊಂಡೆ. ಕಾಸ್ಟ್ಲಿ ಇತ್ತು, ಬಟ್ ಓಕೆ, ನನ್ನ ಬಜೆಟ್ಗೆ ಸರಿ ಹೋಯಿತು. ಹೌದು, ಇದನ್ನು ಎಲ್ಲಿಗೆ ಕೊಡೋಕೆ ಹೋಗ್ತಿದ್ದೀವಿ ಅಂದರೆ ನನ್ನ ಹಸ್ಬೆಂಡ್ ಓದಂಥ ಸ್ಕೂಲಿಗೆ ಡೊನೇಟ್ ಮಾಡಲಿಕ್ಕೆ. 1946 ನಿಮ್ಮ ಸ್ಕೂಲ್ ಹೆಸರು ಫುಲ್ಲು? ಕರದಿ ಲಿಂಗಪ್ಪ ಕಮಲಾಕ್ಷಮ್ಮ ಅವರು ಡೊನೇಟ್ ಮಾಡಿದ್ರು. ಜಸ್ಟ್ ಕಂಪ್ಲೀಟ್ ಲ್ಯಾಂಡ್ ರಿಲೇಟೆಡ್ ಟುವರ್ಡ್ಸ್ ಕರದಿ ಲಿಂಗಪ್ಪ ಕಮಲಾಕ್ಷಮ್ಮ ಡೊನೇಟೆಡ್. ಕರೀದಿ ಲಿಂಗಪ್ಪ ಕಮಲಾಕ್ಷಮ್ಮ KLK. ಆ್ಯಕ್ಚುಲ್ 1942 ಇದು ಮುನ್ಸಿಪಲ್ ಹೈಸ್ಕೂಲ್ ಬೀರೂರು. This foundation stone was laid by M.J. Mohammad Iman BA 1942 ಅಲ್ಲಿ ಇದನ್ನು ಶಂಕುಸ್ಥಾಪನೆ ಇದು ಗುದ್ಲಿ ಪೂಜೆ ಮಾಡಿದ್ದು. 1946 ಅಲ್ಲಿ ಇದು ಕಂಪ್ಲೀಟ್ ಬಿಲ್ಡಿಂಗ್ ಆಗಿತ್ತು. ಕಂಪ್ಲೀಟ್ 4 years ಅಲ್ಲಿ. ಹೆಂಗಿದೆ ಬರ್ಡೇ ಸರ್ಪ್ರೈಸ್? ಚೆನ್ನಾಗಿದೆ. ಬಿಲ್ಡಿಂಗ್ ನೋಡಿ ಬೇಜಾರಾಗ್ತಾ ಇದೆಯಾ? ಇದೆಲ್ಲ ಇದು ಸ್ಟಾಫ್ ರೂಮ್, ಉಪಾಧ್ಯಾಯರ ಕೊಠಡಿ. ಸ್ಟಾಫ್ ರೂಮ್ ಇದು. ಇದು ಬೆಳಗ್ಗೆ ಕಾಲೇಜ್ ರನ್ ಆಗ್ತಿತ್ತಲ್ಲ, ಬೆಳಗ್ಗೆ ಇಲ್ಲಿ ಕಾಲೇಜು 8 to 11ವರೆಗೂ ಕಾಲೇಜು. 8 to 10:30ವರೆಗೂ ಕಾಲೇಜು. ಸಾರಿ, 7:30 to 10:30ವರೆಗೂ ಕಾಲೇಜ್ ಅನ್ಸುತ್ತೆ ಅಪ್ರಾಕ್ಸಿಮೇಟ್ ಆಗಿ. 11 to 5 ನಮಗೆ ಇದೆ ಹೈಸ್ಕೂಲ್. ಇದು 2006 ಆವಾಗ ಯಾರೋ ಡೊನೇಟ್ ಮಾಡಿದ್ರು ಅನ್ಸುತ್ತೆ ಸಮಥಿಂಗ್. ಪ್ರಯೋಗಾಲಯ ಸಾಮಗ್ರಿಗಳಿಗೆ. ಇವರು MP ಆಗಿದ್ರು ಚಿಕ್ಕಮಗಳೂರಿಗೆ. ಅವ್ರು ಡೊನೇಟ್ ಮಾಡಿದ್ರು 2006. ಅವ್ರನ್ನ ಇಲ್ಲೇ ಇದೆ. ಕಾಲೇಜಿನ ಕಾರ್ಯಾಲಯ. ಮುಂಚೆ ನಾವಿದ್ದಾಗ ಬೇರೆ ಇತ್ತು, ಇವತ್ತೇನು ಆಗಿದೆ. ಬಾಲಾಜಿ ಸ್ಲ್ಯಾಬ್. ಕ್ರೀಡಾ ಕೊಠಡಿ. ಇಲ್ಲಿಂದನೇ ಎಂಟ್ರಿ ಇರುತ್ತೆ ನಮಗೆ. ಇಲ್ಲಿಂದನೇ ಎಂಟ್ರಿ ಇರುತ್ತೆ. ಇದು 1957 ಸಮಥಿಂಗ್
ಏನೋ ಅಪ್ಡೇಟ್ ಮಾಡಿ ಸ್ಟೂಡೆಂಟ್ಸ್ ಆಲ್ ಸ್ಟೂಡೆಂಟ್ಸ್ ಆಲ್ KLK ಇದಾಗಿತ್ತು 1957 1957 ಇದು ಕೆಮಿಸ್ಟ್ರಿ ಕೆಮಿಸ್ಟ್ರಿ ಲ್ಯಾಬು. ಇದು ಕ್ಲಾಸ್ ರೂಮ್ ಸರ್. ಅದು ಹೇಳಿದ್ನಲ್ಲ ಅದು 8 A B ಇದು 9 AB. ಆಮೇಲೆ ಈ ಕಡೆ ಕನ್ನಡ ಮೀಡಿಯಂ ಇತ್ತು ಈ ಥರ ಫುಲ್ಲು. ಸ್ವಲ್ಪ ಈಗೆಲ್ಲ ಅಷ್ಟು ನೀಟಾಗಿ ಫುಲ್ಲು ಕ್ಲೀನ್ ಮಾಡಿಸಿದ್ರು. ಇದು ನಾವಿದ್ದಾಗ ಕಂಪ್ಯೂಟರ್ ಕ್ಲಾಸ್ ಇಷ್ಟು ಇಲ್ಲಿಂದ ಅಲ್ಲಿವರೆಗೂ ಇತ್ತು. ನನಗೆ ಅವ್ರನ್ನ ಈ ಸ್ಕೂಲಿಗೆ ಅಂದರೆ ಅವ್ರು ಓದಿದ ಸ್ಕೂಲಿಗೆ ಕರ್ಕೊಂಡು ಬಂದಾಗ ಅವ್ರ ಮುಖದಲ್ಲಿ ಕಂಪ್ಲೀಟ್ ಸ್ಮೈಲು ಮತ್ತು ಅವ್ರ ಮೆಮೊರೀಸ್ನೆಲ್ಲ ರಿಕಾಲ್ ಮಾಡ್ಕೊತಿದ್ದಿದ್ದು ವೇ ಎಕ್ಸೈಟೆಡ್ ಆಗಿ ನನಗೆ ಹೇಳ್ತಿದ್ದಿದ್ದು ಅದೆಲ್ಲ ತುಂಬ ಖುಷಿ ಅನಿಸ್ತು. ಮತ್ತು ನಾವು ತಂದಂತಹ ಕ್ಲಾಕ್ಸ್ನ ಸ್ಕೂಲಿಗೆ ಕೊಟ್ವಿ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಜೊತೆಯಲ್ಲಿ ಡೇ 1 ಆಫ್ ನವರಾತ್ರಿ ಶೈಲಪುತ್ರಿನ ಪೂಜೆ ಮಾಡುವಂತಹ ದಿನ. ನಾನು ತಿಂಡಿಗೆ ಏನು ಮಾಡೋದು ಅಂತ ಕೇಳಿದಾಗ ಅವರು ಟೊಮೆಟೊ ಬಾತ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಇವತ್ತು ಬಿಳಿ ವಸ್ತ್ರ ಮತ್ತು ದೇವಿಗೆ ನೈವೇದ್ಯಕ್ಕೆ ತುಪ್ಪ ಇಡೋದಾಗಿತ್ತು. ನನಗಿವತ್ತು ಎರಡೆರಡು ಖುಷಿ ಆಗ್ತಿತ್ತು. ಒಂದು ಅವ್ರ ಬರ್ತ್ಡೇ ಮತ್ತು ಸೆಕೆಂಡು ನವರಾತ್ರಿ ಶುರು ಆಗಿದ್ದು, ಎರಡೂ ಖುಷಿ ಇತ್ತು. ಇವತ್ತು ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಏನೇನು ಮಾಡ್ಕೊಡೋಕ್ಕಾಗುತ್ತೆ ಅದೆಲ್ಲ ಮಾಡಿಕೊಡ್ಬೇಕು, ಹ್ಯಾಪಿಯಾಗಿಡಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ ಇತ್ತು. ನನಗೆ ನನ್ನ ಬರ್ಡೇಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ ಬರ್ಡೇನೇ ತುಂಬ ಖುಷಿ ಆಗೋದು. ಸುಮಾರು 1 ಮಂತಿಂದ 2 ಮಂತ್ಸಿಂದನೇ ಏನು ಮಾಡೋದು ಅಂತ ತಲೆಯಲ್ಲಿ ಹೊಡ್ತಿರುತ್ತೆ. ಹಾಗೆ ದೇವ್ರ ಪೂಜೆಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟು ರೆಡಿ ಮಾಡಿಕೊಟ್ಟೆ. ಯಾಕೆಂದರೆ ಅವ್ರ ವರ್ಕ್ ಇತ್ತು, ಹಾಲಿಡೇ ಹಾಕಿರಲಿಲ್ಲ, ಅದಕ್ಕೋಸ್ಕರ ರೆಡಿ ಮಾಡಿಕೊಟ್ಟೆ. ಅವರು ಮನೆಗೆಲ್ಲ ಗೋಮ ಮತ್ತು ಗಂಗಾ ನೀರನ್ನ ಪ್ರೋಕ್ಷಣೆ ಮಾಡಿ ಅವರು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟ್ರು. ಅವರ ಅತ್ತೆ ಅಂದರೆ ನಮ್ಮಮ್ಮ ಹೊಸ ಶರ್ಟ್ ಕೊಡಿಸಿದ್ರು. ಆ ಶರ್ಟ್ನ ಹಾಕೊಂಡಿದ್ರು. ಇವತ್ತು ಚೆನ್ನಾಗಿ ಕಾಣ್ತಾ ಇದ್ರು. ನಾನು ಯಾವುದೇ ರೀತಿಯ ವ್ರತಗಳಾಗಲಿ ಪೂಜೆಗಳಾಗಲಿ ಏನೇ ಮಾಡೋದಾದರೂ ಅದು ನನ್ನ ಗಂಡನ ಆರೋಗ್ಯ ಮತ್ತು ಆಯಸ್ಸು, ಅವರ ಕೆಲಸ ಮಾಡೋ ಜಾಗದಲ್ಲಿ ಎಲ್ಲ ಚೆನ್ನಾಗಿರಲಿ, ಕೆಲಸ ಚೆನ್ನಾಗಾಗಲಿ, ಚೆನ್ನಾಗಿ ದುಡೀಲಿ, ಅವ್ರ ಕನಸುಗಳೆಲ್ಲ ಈಡೇರಿಸ್ಕೊಡ್ಲಿ ಅನ್ನೋದನ್ನೇ ನಾನು ತುಂಬ ದೇವ್ರ ಹತ್ರ ಬೇಡ್ಕೊಳ್ಳೋದು. ಇವರು ನನ್ನ ಪ್ರಪಂಚಕ್ಕೆ ಬಂದಾಗ ನನ್ನ ಪ್ರಪಂಚನೇ ಬದಲಾಯಿತು. ನಮ್ಮಮ್ಮ ಒಂಥರ ಪ್ರೀತಿ ಎಲ್ಲ ಕೊಟ್ಟು ಬೆಳೆಸಿದ್ರೆ, ಇವರು ಒಂಥರ ಪ್ರೀತಿ ಕೊಟ್ಟು 2ನೇ ತಾಯಿ ಆದರು ನನಗೆ. ಇವ್ರನ್ನೆಲ್ಲ ನೋಡಿದಾಗೆಲ್ಲ ನನಗೆ ಅನ್ಸೋದಂದರೆ ಐ ಆಮ್ ದ ಲಕ್ಕಿಯೆಸ್ಟ್ ಒನ್ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್ ಅಂತ ಹೇಳ್ಬಿಟ್ಟು. ತುಂಬ ಪುಣ್ಯ ಮಾಡಿದ್ದೀನಿ ನಾನು, ನನಗೋಸ್ಕರನೇ ಹುಟ್ಟಿದ್ದಾರೆ ಇವರು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಪೂಜೆ ಮುಗೀತು ಮತ್ತು ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಅವರೆಕಾಳು ಹಾಕಿ ಟೊಮೆಟೊ ಬಾತ್ ಮಾಡಿ ಹುಳಿ ಹುಳಿಯಾಗಿತ್ತಂತೆ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತೆ ಮಧ್ಯಾಹ್ನ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡಿದೆ. ಚೆನ್ನಾಯ್ತಾ? ಮತ್ತೆ ಸಂಜೆ ಪೂಜೆ, ಲಲಿತಾ ಸಹಸ್ರನಾಮ ಹೋದನ ಅಂತ ಹೇಳ್ಬಿಟ್ಟು ಈ 9 ಡೇಸ್ ಏನಿದೆ ನವರಾತ್ರಿ, ಪ್ರತಿದಿನ ಲಲಿತಾ ಸಹಸ್ರನಾಮ ಹೋದಣ ಅಂತ ಹೇಳಿ ಮತ್ತು ದೇವರಿಗೆ ತುಪ್ಪನ ನೈವೇದ್ಯ ಮಾಡಿ ಪೂಜೆ ಮಾಡಿದೆ. ಸಂಜೆ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ.
ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಹೆಣ್ಮಕ್ಳೆಲ್ಲ ಬಿಳಿ ಸೀರೆ ಉಟ್ಕೊಂಡು ಮಿಂಚ್ತಾ ಇದ್ದರು. ದೇವಿ ದರ್ಶನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪ್ರಸಾದ ಕೂಡ ಕೊಟ್ಟಿದ್ದರು. ನಾನು ಈ ರೀತಿಯಾಗಿ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದೆ. ನನಗೇನೋ ಖುಷಿ ಆಯಿತು, ಅವ್ರಿಗೆ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮ ಹಸ್ಬೆಂಡ್ ಬರ್ತ್ಡೇನ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀರಾ ಯೂಶ್ವಲಿ ಎಲ್ಲರೂ. ಮೋಸ್ಟ್ಲಿ ಈ ಒಂದು ಐಡಿಯಾಸು ಏನು ಸೋಷಿಯಲ್ ವರ್ಕ್ ಮಾಡೋದಾಗಲಿ ಮತ್ತು ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋ ಐಡಿಯಾಸು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.